ಎಲ್ಲರಿಗೂ ನಮಸ್ಕಾರ. ಪಾಂಚಜನ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವು ಇಂದಿನ ಶ್ಲೋಕದಲ್ಲಿ ತಾನು ಶಿಷ್ಯ ಅನ್ನೋದನ್ನು ಮರೆತು ತಾನೊಬ್ಬ ರಾಜ, ಇವರು ನನ್ನ ಕೆಳಗಡೆ ಇರೋಂಥ ಸೇವಕರು ಎಂಬಂಥ ದಾಷ್ಟ್ಯದಿಂದ ಆಚಾರ್ಯರ ಹತ್ರ ಯಾವ ರೀತಿ ಮಾತಾಡ್ತಾನೆ ಅನ್ನೋದನ್ನು ನಾವು ನೋಡಿದ್ವಿ. ಆದರೆ ಇಂದು ಅವನ ಮಾತಿನಲ್ಲಿರುವಂತಹ ವಿಷ, ಕಾಠಿಣ್ಯತೆ, ಯಾವ ರೀತಿ ಅವನು ಗುರುಗಳಾದಂಥ ಆಚಾರ್ಯರ ಮುಂದೆ ಮಾತಾಡ್ತಾನೆ, ತಾನು ರಾಜ ಅನ್ನೋಂಥ ತನ್ನ ಆ ದರ್ಪಣ ಹೇಗೆ ಪ್ರದರ್ಶನ ಮಾಡ್ತಾನೆ ಅನ್ನೋದನ್ನು ಈ ಶ್ಲೋಕದಲ್ಲಿ ನೋಡೋಣ. ಬನ್ನಿ ಮತ್ತೆ ಹಾಗಾದ್ರೆ ಇನ್ನೇನು ತಡ, ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಭಗವದ್ಗೀತೆಯ 1ನೇ ಅಧ್ಯಾಯ 3ನೇ ಶ್ಲೋಕ. ಪೈಶ್ಯಾತಾಂ ಪಾಂಡುಪುತ್ರಾಣಮಾಚಾರ್ಯ ಮಹತೀಂ ಚಮುಂ ವಿವಡಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತಃ. ಇದರ ಅರ್ಥ, ನೋಡು ಆಚಾರ್ಯ, ಪಾಂಡುಪುತ್ರರ ಈ ದೊಡ್ಡ ದಂಡನ್ನು ನಿನ್ನ ಜಾಣ ಶಿಷ್ಯನಾದ ದೃಪದ ಪುತ್ರನಿಂದ ಸಜ್ಜುಗೊಂಡಿದ್ದನ್ನು ಅಂತ ಈ ದುರ್ಯೋಧನ ಗುರುಗಳ ಹತ್ರ ತುಂಬ ಕಟುವಾಗಿ ಹೇಳ್ತಾನೆ. ಈ ಶ್ಲೋಕವನ್ನು ಸ್ವಲ್ಪ ಒಳಗಡೆ ಆಳವಾಗಿ ಇಳಿದು ನಾವು ಇದನ್ನು ತಿಳ್ಕೊಳ್ಳೋದಕ್ಕೆ ಹೊರಟ್ರೆ, ಈ ದುರ್ಯೋಧನ ಗುರುಗಳಾದಂತಹ ಆಚಾರ್ಯರ ಬಳಿ ಹೋಗಿ ಈ ಥರ ತುಂಬ ವಿಷಕರ ಅಂತ ಮಾತುಗಳನ್ನ ಮಾತಾಡ್ತಾನೆ. ಆ್ಯಕ್ಚುಲಿ ಇವನೊಬ್ಬ ರಾಜನಾಗಿ ಇವನು ತನ್ನ ಧರ್ಮನ ಪಾಲನೆ ಮಾಡಬೇಕಾದ್ರೆ ಇವನು ಸೇನಾಧಿಪತಿಗಳನ್ನು ಭೀಷ್ಮರ ಬಳಿ ಹೇಳ್ಬೇಕು, ಈ ಥರ ನೋಡಿ, ಈ ಥರ ಸಿದ್ಧವಾಗಿದೆ, ನಮ್ಮ ಸೇನೆ ಯಾವಾಗ ಸಿದ್ಧವಾಗುತ್ತೆ ಅನ್ನೋದನ್ನ ಅವ್ನು ಕೇಳಿದ್ದಿದ್ರೆ ಆಗ್ತಾ ಇದೆ. ಆದರೆ ದ್ರೋಣಾಚಾರ್ಯರ ಬಳಿ ಹೋಗಿ ಓಕೆ ಪಾಂಡವರ ಆಚಾರ್ಯರೇ ಅಂತಲೇ ಮಾತಾಡ್ತಾನೆ. ಪಾಪ ಅವರು ತಮ್ಮ ಧರ್ಮವನ್ನು ಸರ್ವವನ್ನು ಕೂಡ ಬಿಟ್ಟು ತಾವು ತಿಂದಂಥ ಉಪ್ಪಿನ ಋಣಕ್ಕೋಸ್ಕರ ದುರ್ಯೋಧನ ಪರ ವಹಿಸಿರ್ತಾರೆ. ಅಂಥವ್ರನ್ನ ಬಗ್ಗೆ ಅವನು ಈ ಥರ ಕುರಿತು ಈ ಥರ ಮಾತಾಡ್ತಾನೆ. ನಿಮ್ಮ ಬಾಲ್ಯ ಸ್ನೇಹಿತನಾದ ದೃಪದ ಇದನ್ನಲ್ಲ, ದೃಪದ ಪುತ್ರನಿಂದನೇ ಈ ಸೇನೆ ಸಜ್ಜಾಗಿರೋದು. ಯಾಕೆಂದರೆ ದೃಷ್ಟದ್ಯುಮ್ನ ಬಂದು ಪಾಂಡವರ ಸೇನಾಧಿಪತಿಯಾಗಿರ್ತಾನೆ. ಹಾಗಾಗಿ ಈತನ ಆಡೋಂಥ ಮಾತು ಏನು ಅಂತಂದರೆ, ನಿಮ್ಮ ಸ್ನೇಹಿತನ ಮಗ ಅನ್ನೋಂಥ ಕರುಣೆನ, ಪ್ರೀತಿನ ನೀವು ಇಟ್ಕೊಂಡು ಯುದ್ಧ ಮಾಡಬೇಡಿ. ಅವರು ನಿಮ್ಮ ಶತ್ರು ಅಂತ ನೀವು ಲೆಕ್ಕ ಹಾಕಿ ನೀವು ನನ್ನ ಪಾಳ್ಯದಲ್ಲಿ ಇದ್ದೀರಾ, ನನಗೋಸ್ಕರ ಯುದ್ಧಕ್ಕೆ ಬಂದಿದ್ದೀರಾ. ನೀವು ಅವ್ರ ಮೇಲೆ ಕರುಣೆ ತೋರಿಸೋದು, ಬಿಟ್ಟು ಕಳಿಸೋದೆಲ್ಲ ನೀವು ಮಾಡೋಕ್ಕೂಡ್ದು. ಅವ್ರ ಮೇಲೆ ನೀವು ನೇರವಾಗಿ ಇದ್ದು ಯುದ್ಧ ಮಾಡಬೇಕು ಅಂತೇಳಿ ಅವ್ರ ಹತ್ರ ತುಂಬ ಮನಸ್ಸಿಗೆ ನೋವಾಗೆ ಇನ್ನೂ ದುರ್ಯೋಧನ ಬಂದು ಆಚಾರ್ಯರ ಹತ್ರ ಅಪಮಾನವಾಗಿ ಮಾತಾಡೋವಂಥ ಒಂದು ಭಾವಾರ್ಥ ನಮ್ಗೆ ಈ ಶ್ಲೋಕದಲ್ಲಿ ಕಂಡುಬರುತ್ತೆ. ನಾವು ಕೂಡ ಅಷ್ಟೇ, ನಾವು ನಮ್ಮ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾಗಿ ಬಂದಾಗ ನಾವು ನಮ್ಮ ಸ್ವಂತದವ್ರು ಕೂಡ ಮನಸ್ಸನ್ನು ನಾವು ನೋವು ಮಾಡ್ತೀವಿ. ನಮ್ಮ ಚುಚ್ಚು ಮಾತುಗಳಿಂದ ಆಗ್ಬೋದು, ನಮ್ಮ ತಂದೆ ತಾಯಿನ ಆಗ್ಬೋದು, ನಮ್ಮ ಅಣ್ಣ ತಮ್ಮಂದ್ರನ್ನಾಗ್ಬೋದು, ಒಂದು ನಿಮ್ಮಿಂದ ನಾನು ಹಾಳಾದೆ, ಈ ಥರ ನಾವೇನಾಗುತ್ತೆ ಅಂದರೆ ನಾವು ನಮ್ಮ ಕೋಪನ ತೋರಿಸೋರ ಮೇಲೆ ನಾವು ತೋರಿಸಲ್ಲ. ಇನ್ನು ಗಂಡ ಹೆಂಡ್ತಿನೇ ಆಗ್ಬೋದು. ಈಗ ಒಬ್ಬ ಗಂಡ ಹೊರಗಡೆ ಏನಾರ ಕೆಲಸ ಮಾಡಬೇಕಾದ್ರೆ ಅವನಿಗೆ ಕೆಲಸದಿಂದ ಸಿಗೋಂಥ ಪ್ರೆಷರನ್ನು, ಅಲ್ಲಿ ಸಿಗೋಂಥ ಬೈಗಳನ್ನೇ ಆಗ್ಬೋದು, ಏನೇ ಆಗ್ಬೋದು, ಆ ಕೋಪನೆಲ್ಲ ತಂದು ಆತ ಮನೆ ಮೇಲೆ ಬಿಡ್ತಾನೆ. ಇದು ನಾನು ಕೂಡ ಹೊರತಾಗಿಲ್ಲ, ನೀವು ಕೂಡ ಹೊರತಾಗಿಲ್ಲ. ನಮ್ಮ ಜೀವನದಲ್ಲಿ ನೋಡಿ, ಈ ಒಂದು ಶ್ಲೋಕದಲ್ಲಿ ನಮಗೆ ಎಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ನಮ್ಮ ಜೀವನನ ನಮಗೆ ಕಟ್ಕೊಡುತ್ತೆ. ನಾವು ವಿಚಾರವನ್ನು ಮಾತನಾಡೋರ ಬಳಿ ಮಾತ್ರ ನಾವು ಮಾತಾಡಬೇಕು. ವಿನಾಕಾರಣ ಯಾರ ಮೇಲಿರೋ ಕೋಪನೇ ಆಗ್ಬೋದು, ಯಾರ ಮೇಲಿರೋ ಸಿಟ್ಟನೇ ಆಗ್ಬೋದು, ನಾವು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಿದಾಗ ಎದುರುಗಡೆ ಇರೋರ ಮನಸ್ಸು ಹೇಗೆ ನೋಗುತ್ತೆ ಅನ್ನೋದನ್ನು ಈ ಶ್ಲೋಕ ತುಂಬ ಸ್ಪಷ್ಟವಾಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಆದ್ದರಿಂದ ದಯವಿಟ್ಟು ಕೂಡ ಪ್ರತಿಯೊಬ್ಬರು ಈ ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಮುಂದಿನ ನಮ್ಮ ಜೀವನಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ. ಮತ್ತು ನಾಳಿನ ವಿಡಿಯೋದಲ್ಲಿ 4ನೇ ಶ್ಲೋಕದೊಂದಿಗೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀಕೃಷ್ಣ. ಕೃಷ್ಣಾರ್ಪಣ ಮಸ್ತು. ಎಲ್ರಿಗೂ ನಮಸ್ಕಾರ.